ನಮಸ್ಕಾರ ಕೃಷಿ ಬಂಧುಗಳೇ. ಇಂದಿನ ಶುಂಠಿ ದರ ಸ್ವಲ್ಪ ಚೇತರಿಕೆ ಕಂಡಿದೆ ಅಂತಲೇ ಹೇಳ್ಬೋದು. 17/10/2025 ಹಿಮಾಚಲ ಶುಂಠಿ ಕೂಡ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಂಡಿದೆ. ಸೊ 2-3 ದಿನದಿಂದ ಶುಂಠಿ ದರದಲ್ಲಿ ಸಾಕಷ್ಟು ಒಂದು ಏರಿಕೆಯ ಒಂದು ಕ್ರಮ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಇಂದಿನ ಶುಂಠಿ ದರ ಏನಿದೆ ಅಂತ ನೋಡ್ಕೊ ಬಂದ್ಬಿಡೋಣ. ರಿಗೋಡಿ ಶುಂಠಿಯ ಪ್ರತಿ 60 kgಯ ಬ್ಯಾಗಿಗೆ ಟಾಪ್ ಕ್ವಾಲಿಟಿ ರೆಡಿ. ಹಾಸನದಲ್ಲಿ 2700ರಿಂದ 3000ವರೆಗೆ ವಾಷಿಂಗ್ ಇದೆ ಅಂತಲೇ ಹೇಳ್ಬೋದು. ಪಿರಿಯಾಪಟ್ಟಣದಲ್ಲಿ 2700 ಡ್ರೈ, 3000 ವಾಷಿಂಗ್ ಇದೆ. ಕೊಡಗುನಲ್ಲಿ 2650 ಡ್ರೈ ಇದೆ, 2950 ವಾಷಿಂಗ್ ಇದೆ. ಮೈಸೂರಿನಲ್ಲಿ 2700 ಡ್ರೈ ಇದೆ, 2950 ವಾಷಿಂಗ್ ಇದೆ. ಇನ್ನು ಮೈಸೂರಿನಲ್ಲಿ 2700 ಡ್ರೈ ಇದೆ, 3000 ವಾಷಿಂಗ್ ಇದೆ. ಅರಸೀಕೆರೆಯಲ್ಲಿ 2750 ಡ್ರೈ ಇದೆ, 3050 ವಾಷಿಂಗ್ ಇದೆ. ಇನ್ನು ಅರಕಲಗೂಡಿನಲ್ಲಿ ನೋಡೋದಾದರೆ 2700 ಡ್ರೈ ಇದೆ, 3000 ವಾಷಿಂಗ್ ಇದೆ. ಹಾವೇರಿಯಲ್ಲಿ 2500 ಡ್ರೈ ಇದೆ ಅಂತಲೇ ಹೇಳ್ಬೋದು. ಇನ್ನು 2900 ವಾಷಿಂಗ್ ಇದೆ. ಶಿವಮೊಗ್ಗದಲ್ಲಿ 2600 ಡ್ರೈ ಇದೆ, 2900 ವಾಷಿಂಗ್ ಇದೆ. ಇನ್ನು ಶಿವಮೊಗ್ಗ ಮತ್ತು ಹಾವೇರಿಯಲ್ಲಿ ಲೋಡ್ ಐಟಮ್ ಆಗಿರಬೇಕು. 8 ತಿಂಗಳು ಕಂಪ್ಲೀಟ್ ಆಗಿರುವಂತಹ ರಿಗೋಡಿ ಶುಂಠಿಗೆ ಈ ದರ ದೊರೆಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಹಿಮಾಚಲ ಶುಂಠಿ ಬೆಳೆಯುವ ಪ್ರದೇಶಗಳಲ್ಲಿ ಹಿಮಾಚಲ ಶುಂಠಿ ಕೂಡ ದರ ಹೆಚ್ಚಳ ಆಗಿದೆ. ಹಾಗಾದರೆ ಹಿಮಾಚಲ ಶುಂಠಿ ಪ್ರತಿ ಕ್ವಿಂಟಲ್ಗೆ ಏನಿದೆ ಅಂತ ನೋಡೋದಾದರೆ ಶಿವಮೊಗ್ಗದಲ್ಲಿ 3700ರಿಂದ 4000 ಡ್ರೈ ಇದೆ. ಸಾಗರದಲ್ಲಿ 3800ರಿಂದ 4100 ಡ್ರೈ ಇದೆ ಅಂತ ಹೇಳ್ಬೋದು. ಸೊರಬದಲ್ಲಿ 3800ರಿಂದ 4000 ಡ್ರೈ ಇದೆ. ಶಿಕಾರಿಪುರದಲ್ಲಿ 3700ರಿಂದ 4000 ಡ್ರೈ ಇದೆ ಅಂತಲೇ ಹೇಳ್ಬೋದು. ಇನ್ನು ಹಾವೇರಿಯಲ್ಲಿ 3800ರಿಂದ 4100 ಡ್ರೈ ಇದೆ. ಮುಂಡಗೋಡ್ನಲ್ಲಿ 3800ರಿಂದ 4100 ಡ್ರೈ ಇದೆ. ಇನ್ನು ಟಾಪ್ ಕ್ವಾಲಿಟಿ 7ರಿಂದ 8 ತಿಂಗಳು ಕಂಪ್ಲೀಟ್ ಆಗಿರಬೇಕು. ರೋಗ ಬಂಧ ಮತ್ತು ಮೆಚುರಿಟಿ ಆಗದಂಥ ಶುಂಠಿಗೆ ದರ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಸಾಕಷ್ಟು ಕೆಲವೊಂದು ಭಾಗಗಳಲ್ಲಿ ಶುಂಠಿ ದರ 100-200 ಹೆಚ್ಚು ಕಡಿಮೆ ಇರಬಹುದು. ಅದು ಅವರ ಒಂದು ಪ್ರದೇಶದಿಂದ ಟ್ರಾನ್ಸ್ಪೋರ್ಟ್ ಚಾರ್ಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ಅಲ್ಲಿಯ ಗುಣಮಟ್ಟದ ಶುಂಠಿ ಮೇಲೆ 100-200 ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು ಅಂತಲೇ ಹೇಳ್ಬೋದು. ನಿಮ್ಮ ಒಂದು ಭಾಗಗಳಲ್ಲಿ ಈ ಶುಂಠಿ ದರ ಏನಿದೆ ಅನ್ನೋದನ್ನ ನಾವು ಹೇಳಿರೋ ಶುಂಠಿ ದರದಲ್ಲಿ ಏನಾದ್ರು ವ್ಯತ್ಯಾಸ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ. ಹಾಗೆ ನಮ್ಮ ಚಾನಲ್ನ ನೀವು ಮೊದಲನೇ ಬಾರಿ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಸಿಗುತ್ತೆ. ಹಾಗಾಗಿ ನೀವು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೇರೆ ರೈತರುಗಳು ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ನಿಮ್ಮ ಕೃಷಿ ಸ್ನೇಹಿತ. ಥ್ಯಾಂಕ್ ಯು.